ಈ ಸಿನಿಮಾನ ಯಾವಾಗಲೂ ಹೇಳ್ತಾ ಇದ್ರು, ಎಲ್ಲೂ ಟೈಟಲ್ ಹೇಳ್ಬಿಡಿ ಅಂತ. ರೋಹಿತ್ ನನಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಲುಕ್ ಬಿಟ್ಕೊಡಂಗಿಲ್ಲ, ಒಂದು ವಿಷಯ ಹೇಳೋಗಿಲ್ಲ. ಅದ್ರ ಸಿನಿಮಾ ಯಾವ್ದು ಬರ್ತಿದೆ ಅಂತ ಹೇಳ್ಬೇಕೋ ಬೇಡವೋ ಅನ್ನೋ ರೇಂಜಿಗೆ ಹೋಗ್ಬಿಟ್ಟಿತ್ತು ನನಗೆ. ಬಿಕಾಸ್ ಅವರು ಅಷ್ಟು ವರ್ಕ್ ಮಾಡಿದ್ದಾರೆ ಇನ್ ಡೀಟೇಲ್ ಆಗಿ. ಪ್ರತಿ ಒಂದು ಸ್ಟೆಪ್ಪಲ್ಲೂ ಅವರು ಎಷ್ಟು ಪೇಷನ್ಸ್ ಇಂದ ವರ್ಕ್ ಮಾಡಿದ್ದಾರೆ ಅಂದ್ರೆ, ನಿಜವಾಗ್ಲೂ ಇವತ್ತು ನಾವು ಕುತ್ಕೊಂಡು ನೋಡಿದಾಗ ಪ್ರತಿ ಒಂದು ಎಫರ್ಟ್ ನಮ್ಗೆ ನಿಜವಾಗ್ಲೂ ಕಾಣಿಸುತ್ತೆ. ಅಷ್ಟರ ಮಟ್ಟಿಗೆ ಅವರು ಮತ್ತೆ ಅಭಿನ್ ಸತತವಾಗಿ ಆಲ್ಮೋಸ್ಟ್ 2-3 years ಇಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದೆ, ಎವ್ರಿ ಡೇ ಅಂಡ್ ನೈಟ್. ನನಗೆ ಗೊತ್ತಿರೋ ಹಾಗೆ ನಾನೊಂದು ಕ್ಯಾರೆಕ್ಟರ್ನ ಹುಡುಕೋದಿಕ್ಕೆ ಅವರೊಂದು ಫೋಟೋ ಹಿಡ್ಕೊಂಡು, ಯಾವುದೋ ಮಾಡೆಲ್ ತರ ಒಂದು ಫೋಟೋ ಹಿಡ್ಕೊಂಡ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರೋದು. ಈಗ ನೋಡಿ, ಸೋಷಿಯಲ್ ಮೀಡಿಯಾ ಬಿಟ್ಟಿಲ್ಲ, ಆಡ್ಸ್ ಬಿಟ್ಟಿಲ್ಲ, ಸಿನಿಮಾ ಬಿಟ್ಟಿಲ್ಲ, ಎಲ್ಲಾ ಕಡೆನೂ ಎಲ್ಲಾ ಕ್ಯಾರೆಕ್ಟರ್ಸ್ನ ಹುಡುಕುವಂತ ಪ್ರಯತ್ನದಲ್ಲೇ ತುಂಬಾ ದಿನಗಳನ್ನ ಕಳೆದಿದ್ದಾರೆ. ಸೊ ಪಾಯಲ್ ಅನ್ನೋ ಕ್ಯಾರೆಕ್ಟರ್ನ ಸ್ಪೆಸಿಫಿಕ್ ಆಗಿ ಯಾಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಅಂದರೆ, ಅವರಿಗೆ ಫಸ್ಟ್ ಫೀಚರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಈ ಸಿನಿಮಾದಲ್ಲಿ. ಫೀಚರ್ಸ್ ಅಂದರೆ ನನ್ನ ಫೇಸ್ ಲುಕ್ಸ್ ಏನಿರುತ್ತೆ, ಈ ಜಾಲೈನ್ ಇರುವಂಥ ಹುಡುಗಿನೇ ಬೇಕಾಗಿತ್ತಂತೆ ಆ ಕ್ಯಾರೆಕ್ಟರ್ಗೆ. ಆ್ಯಂಡ್ ಶಾರ್ಟ್ ಹೇರ್ ಕಟ್ ಇರುವಂಥ ಹುಡುಗಿ ಬೇಕಾಗಿತ್ತು. ಸೊ ಆ್ಯಂಡ್ ಫಿಟ್ನೆಸ್ ನೀಟಾಗಿರಬೇಕು, ಫಿಟ್ನೆಸ್ ಪರ್ಫೆಕ್ಟ್ ಆಗಿರಬೇಕು ಆ ಕ್ಯಾರೆಕ್ಟರ್ಗೆ. ಬಿಕಾಸ್ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನು. ಟ್ರಾವೆಲರ್ ಹೇಗಿರ್ತಾರೆ, ಸೋಲೋ ಟ್ರಾವೆಲರ್ ಹೇಗಿರ್ತಾರೆ, ಜೊತೆಗೆ ಒಂದು ಅಡ್ವೆಂಚರ್ ಮಾಡುವಂಥ ಕ್ಯಾರೆಕ್ಟರ್ಗಳು ಹೇಗಿರುತ್ತೆ, ಅವರ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರುತ್ತೆ, ಪ್ರತಿಯೊಂದನ್ನು ಅವರು ಡೀಟೇಲ್ ಆಗಿ ವರ್ಕ್ ಮಾಡಿ ಇಟ್ಕೊಂಡಿದ್ರು. ಸೊ ಏನಂದರೆ ಮ್ಯಾನುಫ್ಯಾಕ್ಚರ್ ಒಂದು ಮಾಡೋಕ್ಕಾಗಲಿಲ್ಲ ಆ ಕ್ಯಾರೆಕ್ಟರ್ನ. ಅದಕ್ಕೆ ನನ್ನನ್ನು ಅದು ಫುಲ್ ಕಾಟ ಕೊಟ್ಬಿಟ್ಟು ಇಡೀ ಸಿನಿಮಾದಲ್ಲಿ ಅವ್ರಿಗೆ ಏನು ಲುಕ್ ಬೇಕು ಆ ರೀತಿ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಇವ್ರನ್ನ ಮೀಟ್ ಮಾಡಕ್ಕೆ ಹೋದಾಗ ಸಿಕ್ಕಾಪಟ್ಟೆ ಪ್ಲಂಪ್ ಇದ್ದೆ. ಅಂದರೆ 70 kg ಇದ್ದೆ ನಾನು. 70 kg ಹಿಂಗೆ ಚಬ್ಬಿ ಚೀಕ್ಸ್ ಆಗೋಗ್ಬಿಟ್ಟಿದ್ದೆ. ಅದು ಆಫ್ಟರ್ ಫಸ್ಟ್ ಟೈಮ್ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ. ಸೊ ಇವರು ರೋಹಿತ್ ಅವರು ನನ್ನನ್ನು ನೋಡಿಬಿಟ್ಟು ನನ್ನ ಫೋಟೋ ನೋಡ್ಬಿಟ್ಟು ಕರೆಸ್ಬಿಟ್ಟಿದ್ದಾರೆ. ಸೊ ಈಗ ಅವ್ರಿಗೆ ಅದೇ ಥರ ಕ್ಯಾರೆಕ್ಟರ್ ಬೇಕು, ಬಟ್ ಇನ್ನೊಂದೇ ಮಂತ್ ಟೈಮ್ ಇರೋದು. ಅವರು ನನ್ನ ನೋಡ್ತಾರೆ, ಫೋಟೋ ನೋಡ್ತಾರೆ, ನನ್ನ ನೋಡ್ತಾರೆ, ಫೋಟೋ ನೋಡ್ತಾರೆ. ಇವರು ಮತ್ತು ಅಭಿನ್ ಕುತ್ಕೊಂಡು ಇಬ್ಬರು ಮಾತಾಡೋದು, ನಮ್ಗೆ ಇವರೇ ಬೇಕು, ಆದರೆ ಈ ಥರ ಬೇಕು. ಹೆಂಗೆ ಮಾಡೋಕ್ಕಾಗತ್ತೆ ಅದನ್ನು? ನಾನಂದೆ, ರೋಹಿತ್ ನಾನೇ ಇರ್ತೀನಿ, ಆದರೆ ನನಗೆ ಹಿಂಗೆ ಆಗೋದು ಕಷ್ಟ ಇದೆ, ನಾನು ಏನು ಮಾಡಲಿ, ನಂಗೆ ಟೈಮ್ ಬೇಕಾಗತ್ತೆ ಅಂತ ಅಂದೆ. ಅವರಿಗೆ ಮೇಜರ್ ಕನ್ಸರ್ನ್ ಅವ್ರ ಟೈಮ್ ಲೈನ್ ಇತ್ತು. ನಾವು ಏಪ್ರಿಲ್ ಅನಿಸುತ್ತೆ, ಮೇ ಜೂನಲ್ಲಿ ಅವ್ರಿಗೆ ಒಂದು ಈ ವೆದರ್ ಕಂಡೀಷನ್ ಎಲ್ಲ ಅವರೆಲ್ಲ ವರ್ಕ್ ಮಾಡಿದ್ದಾರೆ ತುಂಬಾ. ಸೊ ಮಳೆ ಬರೋ ಟೈಮು ಆ ಟೈಮ್ ಬೇಡ, ಸೊ ಈ ಸನ್ಲೈಟ್ ಈ ಟೈಮ್ಗೆ ಬರುತ್ತೆ, ಸೊ ಈ ಫಿಲ್ಟರು, ಈ ಎಫೆಕ್ಟ್ಸು, ಈ ಕಲರಿಂಗು ಎಲ್ಲಾನು ಯೋಚನೆ ಮಾಡಿ ಅವರು ಶೂಟಿಂಗ್ಗೆ ಹೋಗಲೇಬೇಕು. ಬಟ್ ಏನು ಮಾಡಬೇಕು ಗೊತ್ತಿಲ್ಲ, ಬಟ್ ಇದೇ ಮಾಡಬೇಕು ಅನ್ನೋದು ಮಾತ್ರ ಕ್ಲಾರಿಟಿ ಇತ್ತು. ಸೊ ನಾನೊಂದು ಚಾನ್ಸ್ ತಗೊಂಡೆ. ನಾನು ಹೇಳಿದೆ, ನಾನು ಟ್ರೈ ಮಾಡ್ತೀನಿ ಈ ಥರ ಲುಕ್ ಬರೋದಿಕ್ಕೆ ಅಂತ ಹೇಳಿ. ಡೇ ನೈಟ್ ನನಗೆ ಬೆಳಗ್ಗೆ ಒಂದ್ಸರಿ, ಸಂಜೆ ಒಂದ್ಸರಿ ವರ್ಕೌಟ್. ಬೆಳಿಗ್ಗೆ 2 hours, ಸಂಜೆ 2 hours, ಆಲ್ಮೋಸ್ಟ್ 10 kg 1 ಮಂತಲ್ಲಿ ನಾನು ಇಳಿಸ್ಬೇಕಾಯ್ತು ಈ ಸಿನಿಮಾಗೆ. ಸೊ ಬೈ ದ ಎಂಡ್ ಆಫ್ ದಿ ಮಂತ್, ಏಪ್ರಿಲ್ 3ನೇ ತಾರೀಕು ನಾನು ಜಿಮ್ಗೆ ಹೋಗಿ ಸೇರಿದ್ದವಳು. ಇಲ್ಲಿಂದ ನಾಗರಬಾವಿಗೆ ಹೋಗ್ತಾ ಇದ್ದೆ ನಮ್ಮ ಮನೆಯಿಂದ. ಬೆಳಗ್ಗೆ ಎಲ್ಲ ಮನೆ ಹತ್ರ ವರ್ಕೌಟು, ಸಂಜೆ ಹೋದ್ರೆ ಅಲ್ಲಿ 3 hour ವರ್ಕೌಟು, ಊಟ ಇಲ್ಲ, ಒಂದು ಏನಿಲ್ಲ. ಪಾಪ ಅವರು ನಮ್ಮ ಜಿಮ್ ಟ್ರೈನರ್ ಬಂದು, ಪಾಪ ಅವರು ಮುಸ್ಲಿಮ್, ಅವ್ರ ಮನೆಗೆ ಬಕ್ರೀದ್ ಹಬ್ಬಕ್ಕೆ ಕರೆದಿದ್ರು. ಬಕ್ರೀದ್ ಹಬ್ಬಕ್ಕೆ ಕರೆದು ಯಾರಾದ್ರೂ ಚಿಕನ್ ಅಥವಾ ರೈಸ್ ಕೊಡದೆ ಕಳಿಸ್ತಾರ? ಅವ್ರು ಮಾಡಿ ಕಳ್ಸಿದ್ರು ನನ್ನನ್ನು. ಅಂದರೆ ನಿಮ್ಗೆ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಬರೀ ಹಣ್ಣು, ಆಮೇಲೆ ಚಿಕನ್ ಇದು ಬರುತ್ತೆ ಗೊತ್ತಾ, ಏನೋ ನಾರ್ಮಲ್ ಆಗಿ ಆಯಿಲ್ ಇಲ್ಲದೆ ಇರೋಂಥ ಫ್ರೈ, ಅದನ್ನ ಹಾಕಿ ಕಳಿಸಿದ್ರು. ಪಾಪ ಅವರೇ ಬೇಜಾರು ಮಾಡ್ಕೊಳ್ಳೋ ಲೆವೆಲ್ ಎಲ್ಲ ಆಗೋಗ್ಬಿಟ್ಟಿತ್ತದು. ಸೊ ಈ ಥರ ವರ್ಕೌಟ್ ಮಾಡಿ ಒಂದು 10 kilos ಹಿಂಗೋ ಮಾಡಿದೆ. ಆಮೇಲೆ ವೆನ್ ಇಟ್ ಕಮ್ಸ್ ಟು ಹೇರ್ ಕಟ್, ತುಂಬ ಜನ ಆ್ಯಕ್ಚುಲಿ ಇಷ್ಟನೂ ಪಟ್ಟಿದ್ದಾರೆ. ತುಂಬ ಜನ ಅದನ್ನು ನೋಡಿ ನಿಮ್ಗೆ ಈಗ ಚೆನ್ನಾಗಿ ಕಾಣಿಸಲ್ಲ, ಇಲ್ಲ ನೀವು ಶಾರ್ಟ್ ಹೇರ್ ಮಾಡಿಸ್ಬೇಡಿ ಅಂತ ಬಿಟ್ಟು ಎಷ್ಟೋ ಜನ ಬೈಕೊಂಡಿದ್ದಾರೆ. ನನಗಿಂತ ಜಾಸ್ತಿ ರೋಹಿತ್ ಅವ್ರನ್ನ ಬೈಕೊಂಡಿರೋದು ಜಾಸ್ತಿ ಅನ್ಸುತ್ತೆ. ನಮ್ಮಮ್ಮ ಮನೆಗೆ ಹೋದ್ರೆ ಹೇರ್ ಕಟ್ ಮಾಡಿಸ್ಕೊಂಡು, ಮನೆಗೆ ಬರಬೇಡ, ಹೋಗಿ ನೀನು ನಿಂಗೆ ಚೆನ್ನಾಗಿ ಕಾಣಿಸ್ತಿಲ್ಲ, ನೋಡೋಕ್ಕಾಗಲ್ಲ ಅಂತ 4-5 ದಿನ ನನ್ನ ಮುಖ ನೋಡ್ರೆ ಹಿಂಗೆ ಹೋಗ್ತಾ ಇದ್ರು. ನಾನೊಂಥರ ಯಾವುದೋ ಪಕ್ಕದ ಮನೆ ಹುಡುಗಿ ಬಂದಿದ್ದೀನೋ ಅಥವಾ ಯಾವುದೋ ಇವ್ರ ಥರ ಕಾಣಿಸ್ತಾ ಇದ್ನೋ ಗೊತ್ತಿಲ್ಲ, ನನಗೆ ಪ್ರಾಣಿ ಥರನೇ ಕಾಣಿಸ್ತಾ ಇರ್ತೀನಿ ಅನ್ಸುತ್ತೆ. ಸೊ ಹಿಂಗೋ ನಮ್ಮಮ್ಮನ ಮುಂದೆ ಕಾಣಿಸ್ಕೊಳ್ಳೋಕ್ಕೆ ಜಾಸ್ತಿ ಹೋಗ್ತಾ ಇರಲಿಲ್ಲ ನಾನು. ಈ ಥರ ಚಾಲೆಂಜಸ್ ಅಂದರೆ ಫಸ್ಟು ಏನೋ ಶೂಟಿಂಗಲ್ಲಿ ಈ ಥರ ಎಲ್ಲ ಒಂದು ಚಾಲೆಂಜಸ್ ಆಯಿತು. ಜಸ್ಟ್ ಫಸ್ಟ್ ಲುಕ್ಗೋಸ್ಕರನೇ ಇವ್ರು ಇಷ್ಟೊಂದೆಲ್ಲ ಏನೋ ಟೈಮ್ ತೊಗೊಂಡು ನನ್ನ ಕೈಲೂ ಅದನ್ನು ವರ್ಕ್ ಮಾಡಿಸಿ. ಆ್ಯಂಡ್ ಆಲ್ಸೋ ಫಸ್ಟ್ ಲುಕ್ ಅಂತ ಟ್ರೈ ಮಾಡಿದ್ವಿ. ಯಾವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂತು, ದೆನ್ ಮೂವ್ ಆನ್ ಆದ್ವಿ. ಇಲ್ಲಾಂದ್ರೆ ಸಿನಿಮಾಯಿಂದ ರಿಜೆಕ್ಟ್ ಆಗ್ತಾ ಇದ್ದೋ ಏನೋ ಗೊತ್ತಿಲ್ಲ. ಹೇರ್ ಎಲ್ಲ ಕಟ್ ಮಾಡಿಸ್ಬಿಟ್ಟಿದ್ದೀನಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ರಿಗೆ ಏನು ಹೇಳೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ.